ಸ್ನೇಹಿತರೆ ನಮಸ್ಕಾರ. ಪೋಸ್ಟ್ ಆಫೀಸ್ ಒಂದು ಯೋಜನೆಯಡಿಯಲ್ಲಿ ವರ್ಷಕ್ಕೆ ಕನಿಷ್ಠ ₹250 ನೀವು ಠೇವಣಿ ಇಡಬಹುದು. ಗರಿಷ್ಠ 1.5 ಲಕ್ಷ ಠೇವಣಿ ಇಟ್ಟರೆ ನೀವು ನಿಮ್ಮ ಒಂದು 21 ವರ್ಷಗಳಲ್ಲಿ ₹71 ಲಕ್ಷ ಹೆಚ್ಚು ಮೆಚುರಿಟಿ ಮೊತ್ತವನ್ನು ನಿಮಗೆ ಸಿಗುತ್ತೆ. ಅದು ಯಾವ ಥರ ಅಂತ ಇವಾಗ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಜನರು ಹೂಡಿಕೆ ಮಾಡಲು ಪರ್ಯಾಯ ಮಾರ್ಗಗಳನ್ನು ಹುಡುಕ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಾ ಇದೆ. ಮತ್ತು ಬ್ಯಾಂಕ್ FD ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಬದಲು ಷೇರು ಮಾರುಕಟ್ಟೆಯನ್ನು ಪರ್ಯಾಯವಾಗಿ ನೋಡ್ತಾ ಇದ್ದಾರೆ. ಆದರೆ ಸರ್ಕಾರಿ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ಹಲವು ಪ್ರಯೋಜನಗಳಿವೆ. ತೆರಿಗೆ ವಿನಾಯಿತಿ ಆಗಿರ್ಬೋದು ಮತ್ತಿತರ ತೆರಿಗೆ ಪ್ರಯೋಜನಗಳೊಂದಿಗೆ ಹೆಚ್ಚಿನ ಆದಾಯವನ್ನು ನೀಡುವಂಥ ಸರ್ಕಾರಿ ಯೋಜನೆಗಳಲ್ಲಿ ಒಂದನ್ನು ಇವಾಗ ತಿಳಿದುಕೊಳ್ಳೋಣ. ಈ ಯೋಜನೆಯನ್ನು ಮಹಿಳೆಯರಿಗಾಗಿ ಪ್ರಾರಂಭಿಸಲಾಗಿದೆ. ದೇಶದ ಯಾವುದೇ ಪ್ರಜೆ ತಮ್ಮ 10 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಮಗಳಿಗೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದಾಗಿದೆ. ಈ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಕನಿಷ್ಠ ₹250 ಠೇವಣಿ ಇಡಬಹುದು. ಗರಿಷ್ಠ 1.5 ಲಕ್ಷವರೆಗೂ ನೀವು ಠೇವಣಿನ ಇಡಬಹುದು. ಹೆಚ್ಚಿನ ಬಡ್ಡಿಯ ದರದ ನೀಡುವಂತಹ ಸರ್ಕಾರಿ ಯೋಜನೆಗಳಲ್ಲಿ ಇದು ಸಹ ಒಂದಾಗಿದೆ. ಈ ಯೋಜನೆಯಲ್ಲಿ ಖಾತೆದಾರರಿಗೆ ಪ್ರತಿ ವರ್ಷ ಶೇಕಡ 2.2ರಷ್ಟು ಬಡ್ಡಿಯನ್ನು ನೀಡಲಾಗುತ್ತೆ. ನಿಗದಿತ ಮೊತ್ತವನ್ನು ಕೆಲವು ವರ್ಷಗಳ ಕಾಲ ಹೂಡಿಕೆ ಮಾಡಿದರೆ ಮಗಳಿಗೆ 21 ವರ್ಷ ತುಂಬಿದಾಗ ₹71 ಲಕ್ಷದವರೆಗೂ ಹೆಚ್ಚು ಮೊತ್ತವನ್ನು ನೀವು ತಗೋಬಹುದು. ದೇಶದಾದ್ಯಂತ ಇರುವ ಯಾವುದೇ ಅಂಚೆ ಕಚೇರಿ ಶಾಖೆಯಲ್ಲೂ ಸಹ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಖಾತೆ ತೆರೆಯಬಹುದು. ಈ ಒಂದು ಯೋಜನೆ ಅಡಿಯಲ್ಲಿ 15 ವರ್ಷಗಳ ಕಾಲ ಹೂಡಿಕೆ ಮಾಡಿದರೆ 21 ವರ್ಷ ಪೂರ್ಣಗೊಂಡ ನಂತರ ಪೂರ್ಣ ಮೊತ್ತವನ್ನು ನೀವು ಬಡ್ಡಿಯೊಂದಿಗೆ ನೀಡಲಾಗುತ್ತೆ. ಈ ಯೋಜನೆಗೆ ಅನ್ವಯವಾಗಿ ಬಡ್ಡಿಯ ದರವನ್ನು ಪ್ರತಿ ತ್ರೈಮಾಸಿಕ ಅಂದರೆ ಪ್ರತಿ 3 ತಿಂಗಳಿಗೆ ಕೇಂದ್ರ ಸರ್ಕಾರ ಭರಿಸ್ತಾ ಇರುತ್ತೆ. ಬಡ್ಡಿ ದರ ಹೆಚ್ಚಳ ಅಥವಾ ಇಳಿಕೆಯನ್ನು ಅವಲಂಬಿಸಿ ಮೆಚುರಿಟಿ ಮೊತ್ತವನ್ನು ಬದಲಾವಣೆ ಮಾಡಲಾಗುತ್ತೆ. ಠೇವಣಿ ಇಡುವ ಮೊತ್ತವನ್ನು ಪ್ರತಿ ವರ್ಷ ಏಪ್ರಿಲ್ 5ರ ಮೊದಲು ಪಾವತಿಸಬೇಕಾಗುತ್ತೆ. ಇದರಿಂದ ಗರಿಷ್ಠ ಬಡ್ಡಿಯನ್ನು ಪಡೆಯಬಹುದು. ಹೆಣ್ಣು ಮಗು ಜನಿಸಿದ ತಕ್ಷಣ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ 21 ವರ್ಷ ಪೂರ್ಣಗೊಂಡ ನಂತರ ಮೆಚುರಿಟಿ ಮೊತ್ತ ದೊರೆಯುತ್ತೆ. ಈ ಯೋಜನೆಯಲ್ಲಿ ಗರಿಷ್ಠ ಆದಾಯವನ್ನು ಹೇಗೆ ಪಡೆಯಬಹುದು ಎಂದು ನೋಡೋಣ. 1.5 ಲಕ್ಷ ಠೇವಣಿ ಇಟ್ಟರೆ ಗರಿಷ್ಠ ಲಾಭ ದೊರೆಯುತ್ತದೆ. ಪ್ರತಿ ಹಣಕಾಸು ವರ್ಷದಲ್ಲಿ ಏಪ್ರಿಲ್ 5ರ ಮೊದಲು 1.5 ಲಕ್ಷ ಖಾತೆಯನ್ನು ಠೇವಣಿ ಇಟ್ಟರೆ ಪ್ರತಿ ಗರಿಷ್ಠ ಬಡ್ಡಿಯನ್ನು ನೀವು ಪಡೆಯಬಹುದಂತಾಗಿದೆ. ಅದೇ ರೀತಿ 15 ವರ್ಷಗಳ ಕಾಲ ಹೂಡಿಕೆ ಮಾಡಿದರೆ ಒಟ್ಟು ಠೇವಣಿ ಮೊತ್ತ 22.5 ಲಕ್ಷ. 21 ವರ್ಷಗಳ ನಂತರ ದೊರೆಯುವಂಥ ಮೆಚುರಿಟಿ ಅಮೌಂಟ್ ನೋಡೋದಾದರೆ ₹71,82,119 ನೀವು ಇಲ್ಲಿ ಬಡ್ಡಿ ಆದಾಯ ಮಾತ್ರ ದೊರೆಯುತ್ತದೆ. ಇನ್ನು 49,32,119 ಮೆಚುರಿಟಿ ಅವಧಿಯಲ್ಲಿ ದೊರೆಯುವಂಥ ಮೊತ್ತಕ್ಕೆ ತೆರಿಗೆ ವಿನಾಯಿತಿ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.